ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ, ಇದು KLE ವೇಣುಧ್ವನಿ 90.4 FM. ಬೆಳಗಾವಿಗರ ಆರೋಗ್ಯಕ್ಕಾಗಿ, ಆರೋಗ್ಯಕರ ಸಮಾಜ ನಿರ್ಮಾಣಕ್ಕಾಗಿ ಇರುವಂತಹ ವೇದಿಕೆ ಇದು ಆರೋಗ್ಯ ದರ್ಶನ. ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ವಿಶ್ವ ಸ್ತನಪಾನ ಸಪ್ತಾಹದ ಅಂಗವಾಗಿ ಸ್ತನಪಾನದ ಮಹತ್ವವನ್ನ ತಿಳಿಸಿಕೊಡಲಿದ್ದಾರೆ KLE ವಿಶ್ವವಿದ್ಯಾಲಯದ ಫ್ಯಾಕಲ್ಟಿ ಆಫ್ ಮೆಡಿಸಿನ್ ವಿಭಾಗದ ಡೀನ್ ಹಾಗೂ KLE ಜವಾಹರ್ಲಾಲ್ ನೆಹರು ವೈದ್ಯಕೀಯ ಮಹಾವಿದ್ಯಾಲಯದ ಚಿಕ್ಕ ಮಕ್ಕಳ ವಿಭಾಗದ ಪ್ರಾಧ್ಯಾಪಕರು, ಜೊತೆಗೆ ಸುಮಾರು 30 ವರ್ಷಗಳಿಂದ ಸ್ತನಪಾನದ ಮಹತ್ವದ ಬಗ್ಗೆ, ಮಗುವಿನ ಆರೋಗ್ಯದ ಬಗ್ಗೆ ಜಾಗೃತಿಯನ್ನ ಮೂಡಿಸ್ತಾ ಇರುವಂತಹ ಡಾಕ್ಟರ್ ರೂಪಾ ಬೆಲ್ಲದವರು. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ಈಗ ಪ್ರತಿ ವರ್ಷ ಆಗಸ್ಟ್ ತಿಂಗಳಲ್ಲಿ ಈ ಒಂದು ವಿಶ್ವ ಸ್ತನಪಾನ ಸಪ್ತಾಹವನ್ನ ಆಚರಣೆ ಮಾಡಲಾಗುತ್ತೆ. ಏನಿದರ ಉದ್ದೇಶ ಮತ್ತೆ ಯಾವಾಗ್ನಿಂದ ಆಚರಣೆ ಮಾಡಲಾಗ್ತಾ ಇದೆ ಮೇಡಮ್? ಆಗಸ್ಟ್ 1 ಇಂದ ಶುರುವಾಗಿ 7ನೇ ತಾರೀಕುವರೆಗೂ ಈ ಒಂದು ವಿಶ್ವ ಸ್ತನಪಾನ ಸಪ್ತಾಹನ ಆಚರಿಸ್ಕೊಂತ ಬಂದಿದ್ದೀವಿ. ಸುಮಾರು ಹೇಳ್ಬೇಕಾದ್ರೆ 1991 ಇಂದ ಅಂತ ಹೇಳ್ಬೋದು. ಪ್ರತಿ ವರ್ಷ ಈ ಒಂದು ಆಚರಣೆ ಯಾಕೆ ಮಾಡ್ತೀವಿ ಅಂದ್ರೆ, ನಮ್ಮ ಸಮಾಜದಲ್ಲಿರೋ ತಾಯಂದಿರಿಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ಎದೆ ಹಾಲಿನ ಮಹತ್ವದ ಬಗ್ಗೆ ಒಂದು ತಿಳುವಳಿಕೆ ಕೊಡೋ ಸಂಬಂಧ ಮಾಡ್ಕೋತಾ ಬಂದಿದ್ದೀವಿ. ಎಷ್ಟೊಂದು ಪ್ರಯತ್ನ ಮಾಡಿದಾಗ್ಲೂ ಸಾಕಷ್ಟು ಗವರ್ಮೆಂಟ್ ಪ್ರೋಗ್ರಾಮ್ಸ್ ಇದಾವೆ, ಸಾಕಷ್ಟು ಜನರು ಇದ್ರ ಹಿಂದೆ ಕಷ್ಟಪಡ್ತಿದ್ದಾರೆ, ಪ್ರಮೋಟ್ ಮಾಡ್ತಾ ಇದ್ದಾರೆ. ಆದ್ರೂ ಸಹ ಇವತ್ತಿನ ದಿವಸ ನಮ್ಮ ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ರೆ ಎದೆ ಹಾಲು ಹುಟ್ಟಿದ ತಕ್ಷಣ ಶುರು ಮಾಡ್ಬೇಕಂತೀವಿ. ಆ ಒಂದು ಪ್ರಮಾಣ ಬಹಳಷ್ಟು ಕಮ್ಮಿ ಇದೆ ಇವಾಗ್ಲೂ. ಆಫ್ಟರ್ ಸೋ ಮೆನಿ ಇಯರ್ಸ್, ಎಷ್ಟು ವರ್ಷ ಆಗಿದೆ ಈಗ ನಾವು ಇದನ್ನ ಮಾಡ್ತಾ ಇದ್ದು. 41% 100ರಲ್ಲಿ 41% ಮಹಿಳೆಯರು ಎದೆ ಹಾಲು ಕುಡಿಸ್ಲಿಕ್ಕೆ ಶುರು ಮಾಡ್ತಾರೆ. ಅದೇ ತರ ಕಡ್ಡಾಯವಾಗಿ 6 ತಿಂಗಳವರೆಗೂ ಎದೆ ಹಾಲು ಕುಡಿಸ್ಬೇಕಂತ ಹೇಳ್ತೀವಿ. ಅದ್ರ ಪ್ರಮಾಣನು ಇದು ರೀಸೆಂಟ್ ಸ್ಟ್ಯಾಟಿಸ್ಟಿಕ್ಸ್ ನೋಡಿದಾಗ್ಲೂ 61% ಏನೋ ಇದೆ. ಸೊ ಇಷ್ಟೆಲ್ಲ ಆದ್ರೂ ನಮ್ಮ ಜನರೊಳಗೆ ಎದೆ ಹಾಲಿನ ಮಹತ್ವದ ಬಗ್ಗೆ, ಎದೆ ಹಾಲು ಎಷ್ಟು ಮುಖ್ಯ ಮಗುವಿನ ಬೆಳವಣಿಗೆ ಅನ್ನೋದ್ರ ಬಗ್ಗೆ ಅರಿವು ಮೂಡಿಸೋಕೋಸ್ಕರ ತಾಯಂದಿರಿಗೆ ಅಥವಾ ಎಲ್ಲಾ ಹೆಲ್ತ್ ಕೇರ್ ಪ್ರೊವೈಡರ್ಸ್, ಯಾರ್ಯಾರು ತಾಯಿ ಮತ್ತು ಮಗುವಿನ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತೀವಿ, ಎಲ್ಲರಿಗೂ ಇದೊಂದು ನೆನಪು ಮಾಡೋ ಒಂದು ಸಂದರ್ಭ. ಸೊ ಅದಕ್ಕಾಗಿ ಇದನ್ನ ಆಚರಿಸ್ಕೊತಾ ಬರ್ತಾ ಇದೀವಿ. ಈ ವರ್ಷ ಸಹ ಆಗಸ್ಟ್ 1ರಿಂದ 7ನೇ ತಾರೀಕುವರೆಗೂ ಎಲ್ಲಾ ಆರ್ಗನೈಸೇಷನ್ ಇದನ್ನ ಆಚರಿಸ್ತಾರೆ. ಹಾಗಿದ್ರೆ ಈ ವರ್ಷದ ಒಂದು ಘೋಷವಾಕ್ಯ ಏನು ಮೇಡಮ್? ನೀವು ಹೇಳ್ದಂಗೆ ಪ್ರತಿ ವರ್ಷ ಒಂದು ಥೀಮ್ ಇರ್ತದೆ. ಈ ವರ್ಷದ ಥೀಮ್ ಏನು ಅಂದ್ರೆ, ಸ್ತನಪಾನಕ್ಕೆ ಆದ್ಯತೆ ನೀಡುವುದು. ಅದು ಹೇಗೆ ಅಂದ್ರೆ, ಬೈ ಪ್ರೊವೈಡಿಂಗ್ ಇದು ಬೆಂಬಲ ಕೊಡೋಕೆ ಎಲ್ಲಾ ವ್ಯವಸ್ಥೆಗಳು, ಆಸ್ಪತ್ರೆಯಲ್ಲಿ, ಕಮ್ಯುನಿಟಿಯಲ್ಲಿ ತಾಯಿ ಹಾಲು ಕುಡಿಸೋ ಒಂದು ಇದಕ್ಕೆ ಪ್ರಕ್ರಿಯೆಗೆ ಅದಕ್ಕೆ ಸಪೋರ್ಟ್ ಕೊಡೋದು, ಬೆಂಬಲ ಕೊಡೋದಕ್ಕೆ ಬಗ್ಗೆ ಈ ವರ್ಷದ ಥೀಮ್ ಇದೆ. ಮೇಡಮ್, ಈಗ ತಾಯಿಗೆ ಎದೆ ಹಾಲು ಅನ್ನೋದು ಯಾವಾಗ್ನಿಂದ ಉತ್ಪತ್ತಿ ಆಗುತ್ತೆ, ಮತ್ತೆ ಆ ಹಾಲನ್ನ ಯಾವಾಗ್ನಿಂದ ಅವಳು ಕೊಡೋದಿಕ್ಕೆ ಪ್ರಾರಂಭ ಮಾಡಬೇಕು ಅಂತ? ಈಗ ಎದೆ ಹಾಲು ಬರ್ಬೇಕಾದ್ರೆ ಕೆಲವೊಂದು ಮುಖ್ಯ ಅಂಶಗಳಿದಾವೆ. ಮೊದಲೇದಾಗಿ ಮಗು ಎದೆ ಹಿಡಿದು ಕುಡಿಯಕ್ಕೆ ಶುರು ಮಾಡ್ಬೇಕು, ಎದೆ ಜಗ್ಬೇಕು. ಅದು ಕರೆಕ್ಟ್ ಆಗ ಒಂದು ಪದ್ಧತಿ ಪ್ರಕಾರ ಮಾಡ್ಬೇಕಾಗತ್ತೆ. ಯಾವ್ದಾರ ಒಂದು ಪೊಸಿಷನ್ ಅಲ್ಲಿ ಕುಡಿಸ್ಲಿಕ್ಕೆ ಬರಲ್ಲ. ಸೊ ಎದೆ ಹಾಲು ಮಗು ಸರಿಯಾದ ಒಂದು ಪದ್ಧತಿನಲ್ಲಿ ಕುಡಿಲಿಕ್ಕೆ ಶುರು ಮಾಡಿದ್ರೆ, ಎಷ್ಟು ಬೇಗ ಕುಡಿಲಿಕ್ಕೆ ಶುರು ಮಾಡುತ್ತೋ ಅಷ್ಟು ಬೇಗ ಹಾಲು ಉತ್ಪತ್ತಿ ಆಗುತ್ತೆ. ಸೊ ನಾವು ಒಂದೇ ಒಂದು ಮಾತು ಹೇಳ್ತೀವಿ ತಾಯಿಗೆ, ನಿನ್ಗೆ ಹಾಲು ಜಾಸ್ತಿ ಬರ್ಬೇಕಾದ್ರೆ ಮಗುನ ಮೇಲಿನ ಮೇಲೆ ಎದೆಗೆ ಹಾಕೋಬೇಕು, ಫ್ರೀಕ್ವೆನ್ಸಿ ಜಾಸ್ತಿ ಇರಬೇಕು. ಮಗು ಎಷ್ಟು ಜಾಸ್ತಿ ಎದೆ ಜಗ್ಗುತ್ತೋ ಅಷ್ಟು ಪ್ರೊಡಕ್ಷನ್, ಅದು ಇದೆಲ್ಲ ಹಾರ್ಮೋನಲ್ ಇರುತ್ತೆ, ಇದೊಂದು ಪ್ರತಿಕ್ರಿಯೆ. ಸೊ ಇದು ಹಾಲು ಕುಡ್ಲಿಕ್ಕೆ ಶುರು ಮಾಡಿದ ತಕ್ಷಣ ಅದು ಹಾರ್ಮೋನ್ ಎಲ್ಲ ರಿಲೀಸ್ ಮಾಡಿ ಪ್ರೊಡಕ್ಷನ್ ಚಾಲು ಹಾಕೊಂಡು ಹೋಗುತ್ತೆ. ಸೊ ನಾವು ಹುಟ್ಟಿದ ಮೇಲೆ ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ, ನಾವು ಹೇಳೋದು 1 ತಾಸಿನೊಳಗಾಗಿ ಕುಡಿಸ್ಲಿಕ್ಕೆ ಶುರು ಮಾಡ್ಬೇಕಂತ, ಬಟ್ ಅದೇನು ಕಡ್ಡಾಯವಾಗಿ 1 ತಾಸು ಇರಲ್ಲ. ಅದಕ್ಕಿಂತ ಮುಂಚೆ ಆದ್ರೂ ಕುಡಿಸ್ಲಿಕ್ಕೆ ಸಾಧ್ಯ ಇದೆ. ನಾವು ಹೇಳೋ ಪ್ರಕಾರ ರೆಕಮೆಂಡೇಶನ್ ಏನಿದೆ ಅಂದ್ರೆ, ಹುಟ್ಟಿದ ತಕ್ಷಣ ಈವನ್ ಅದು ಕರಳು ಇದು ಬಳ್ಳಿ ಇರುತ್ತಲ್ಲ, ಅದನ್ನ ಕಟ್ ಮಾಡೋಕ್ಕಿಂತ ಮುಂಚೆನೆ ಅದ್ರ ಸಮೇತನ ಮಗುನ ತಾಯಿ ಎದೆ ಮೇಲೆ ಹಾಕಿ ಮಗು ಹಾಲು ಕುಡ್ಲಿಕ್ಕೆ ಶುರು ಮಾಡ್ಬೇಕು ಅಂತ ಹೇಳ್ತೀವಿ. ಮೇಡಮ್, ಈಗ ಈ ತಾಯಿ ಹಾಲಿಗೆ ಯಾಕಿಷ್ಟು ಮಹತ್ವ ಅಂತ ಅಂದ್ರೆ, ಯಾಕಂದ್ರೆ ತಾಯಿಯ ಎದೆ ಹಾಲಿನಿಂದ ಈ ಮಗುವಿನ ಒಂದು ಸರ್ವತೋಮುಖ ಅಭಿವೃದ್ಧಿಯಲ್ಲಿ, ಒಂದು ಸರ್ವತೋಮುಖ ಬೆಳವಣಿಗೆಯಲ್ಲಿ ಯಾವ ರೀತಿ ಸಹಾಯಕವಾಗುತ್ತೆ ಅಂತ? ಅಫ್ಕೋರ್ಸ್ ತಾಯಿ ಹಾಲಷ್ಟು ಇನ್ನೊಂದು ಹಾಲು ಮಗುಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಹೇಳ್ತೀವಿ ಅಂದ್ರೆ, ಆ ತಾಯಿ ಹಾಲಿನ ಗುಣ ಏನಿರುತ್ತಲ್ಲ ಅದು ಸ್ಪೆಸಿಫಿಕ್ ಆಗಿ ಆ ಮಗುಗಿನೇ ಇರುತ್ತೆ. ಈಗ ಸಪೋಸ್ ಪ್ರಿಮೆಚೂರ್ ಡೆಲಿವರಿ ಆಯ್ತು ಅಂತ ತಿಳಿರಿ, 30 ವಾರದಲ್ಲಿ ಡೆಲಿವರಿ ಆಗಿದೆ. ಆ 30 ವಾರದ ಮಗುಗೆ ಯಾವ ತರ ಬೆಳವಣಿಗೆ ಆಗ್ಬೇಕು, ಲೈಕ್ ಪ್ರೋಟೀನ್ಸ್ ಆಗ್ಲಿ, ಕಾರ್ಬೋಹೈಡ್ರೇಟ್ಸ್ ಆಗ್ಲಿ, ಯಾವ ಪ್ರಮಾಣದಲ್ಲಿ ಇರಬೇಕು ಆ ಪ್ರಮಾಣದಲ್ಲಿ ಆ ಮಗುವಿಗೆ ಸಿಗುತ್ತೆ. ಅದು ಬೇರೆ ಹಾಲಿನಿಂದ ಸಿಗಕ್ಕೆ ಸಾಧ್ಯ ಇಲ್ಲ ಓವರ್ ಆಲ್ ಹೇಳ್ಬೇಕಾದ್ರೆ. ಸೊ ನಾವು ಅದು ಬಹಳ ಬೇಬಿ ಸ್ಪೆಸಿಫಿಕ್ ಅಂತ ಕರಿತೀವಿ. ಆ ತಾಯಿ ಹಾಲು ಆ ಮಗುವಿಗೆ ಬಹಳಷ್ಟು ಶ್ರೇಷ್ಠ. ಹಸಚ್ ಎದೆ ಹಾಲಿನಲ್ಲಿ ಬಹಳಷ್ಟು ಅಂಶಗಳಿವೆ. ನಾ ಹೇಳ್ಕೊಂಡು ಹೋದ್ರೆ ಇದೊಂದು 30 ನಿಮಿಷ ಸಾಲದಿಲ್ಲ. ಮುಖ್ಯವಾಗಿ ಅದೊಂದು ಮಗುವಿನ ಆಹಾರ. ಸೊ ಯಾವ ಪ್ರಮಾಣದಲ್ಲಿ ಇದ್ರೊಳಗೆ ಸಿಗ್ಬೇಕು ಮಗುಗೆ, ಎಷ್ಟು ಕಾರ್ಬೋಹೈಡ್ರೇಟ್ ಬೇಕು, ಎಷ್ಟು ಪ್ರೋಟೀನ್ ಬೇಕು, ಎಲ್ಲ ಅಂಶಗಳು ಇವಾಗೆಲ್ಲ ಹೇಳ್ತೀವಿ ನಾವು, ಡಯಟ್
ಡಯಟ್ ಅಂತ. ಸೊ ಆ ಮಗುವಿನ ಡಯಟಿಗೆ ಏನ್ ಬೇಕು ಅದೆಲ್ಲ ಅದ್ರೊಳಗಿರುತ್ತೆ. ಮತ್ತೆ ವೈಟಮಿನ್ಸ್ ಇರುತ್ತೆ, ಅಯನ್ ಇರುತ್ತೆ, ಎಲ್ಲಾ ಅಂಶಗಳು ಅದ್ರೊಳಗಿರುತ್ತೆ. ಒಂದನೇದು. ಎರಡನೇದು, ಅದರೊಳಗೆ ರೋಗ ನಿರೋಧಕ ಶಕ್ತಿ ಇರುತ್ತೆ. ಅದರಿಂದ ಮಗು ಹುಟ್ಟಿದ ತಕ್ಷಣ ಹಾಲು ಕುಡ್ಸಕ್ ಶುರು ಮಾಡಿದ್ರೆ ಅದಕ್ಕೆ ಇನ್ಫೆಕ್ಷನ್ ಬರೋ ಚಾನ್ಸಸ್ ಬಹಳ ಕಮ್ಮಿ. ಅದೊಂದಿರುತ್ತೆ. ಎಸ್ಪೆಷಲಿ ಇದು ನೆಗಡಿ, ಕೆಮ್ಮು, ಆಮೇಲೆ ಎಷ್ಟೊಂದು ಮಕ್ಕಳು 6 ತಿಂಗಳೊಳಗೆ ಕಫ ಆಗಿ ನಿಮೋನೆ ಆಗಿ ಸಾಯ್ತಾರೆ. ಅವೆಲ್ಲ ಪ್ರಮಾಣಗಳು ಕಮ್ಮಿ ಇರುತ್ತೆ. ಹೊಟ್ಟೆ ಜಾಡ್ಸೋದು, ಅತಿಸಾರ ಬೇದಿ ಆಗೋದು ಅದೆಲ್ಲ ಕಮ್ಮಿ ಇರುತ್ತೆ. ಸೊ ಇನ್ಫೆಕ್ಷನ್ ಕಂಟ್ರೋಲ್ ಮಾಡುತ್ತೆ. ಮೂರನೇದು ಅಂತಂದ್ರೆ ಅದ್ರೊಳಗೆ ಕೆಲವೊಂದು ಏನಂತಾರೆ ಪ್ರಾಪರ್ಟೀಸ್ ಇರ್ತವೆ. ಈಗ ಮಗುಗೆ ಏನ್ ಹೇಳ್ಬೇಕಂದ್ರೆ ಅಯನ್ ಕಂಟೆಂಟ್ ಆಗ್ಲಿ ಅಥವಾ ಅದು ಕಮ್ಮಿ ಪ್ರಮಾಣದಲ್ಲಿರೋ ಅದ್ರಲ್ಲಿ ಅಬ್ಸಾರ್ಪ್ಷನ್ ಕೆಪಾಸಿಟಿ ಜಾಸ್ತಿ ಇರುತ್ತೆ. ಸೊ ಮಗುಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಇರುತ್ತೆ. ಆಮೇಲೆ ತಾಯಿಗೂ ಸಾಕಷ್ಟು ಅಡ್ವಾಂಟೇಜಸ್ ಇರುತ್ತೆ. ಅವಳಿಗೆ ಕಂಟಿನ್ಯೂಸ್ ಆಗಿ ಎಕ್ಸ್ಕ್ಲೂಸಿವ್ ಆಗಿ ಬ್ರೆಸ್ಟ್ ಫೀಡ್ ಮಾಡ್ತಾ ಇದ್ರೆ ಅವಳಿಗೆ ಗರ್ಭಧಾರಣೆ ಇಟ್ ಆಕ್ಟ್ಸ್ ಆಸ್ ಅನ್ ಇದು ಕಾಂಟ್ರಾಸೆಪ್ಟ್. ಸೊ ಈಗಲೇ ಹೇಳ್ಕೊತಾ ಹೋದ್ರೆ ಬಹಳಷ್ಟು ಅಡ್ವಾಂಟೇಜಸ್ ಇರುತ್ತೆ. ಸೊ ಒಂದೇ ಒಂದು ಇದ್ರೊಳಗೆ ಹೇಳ್ಬೇಕಾದ್ರೆ ತಾಯಿ ಹಾಲಿನಷ್ಟು ಪೌಷ್ಟಿಕವಾದ ಮತ್ತು ಸ್ಪೆಸಿಫಿಕ್ ಆದ ಹಾಲು ಆ ಮಗುಗ್ ಬೇಕು. ಅದ್ರ ಬೆಳವಣಿಗೆ ಏನೇನ್ ಬೇಕು ಎಲ್ಲ ಇರುತ್ತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂತಂದ್ರೆ ಈಗ ನಾವು ಹೈಪರ್ ಟೆನ್ಷನ್, ಡಯಾಬಿಟೀಸು ಅವೆಲ್ಲ ಬರ್ತಾ ಇದಾವೆ, ಜಾಸ್ತಿ ಆಗುತ್ತೆ ಅಂತ ಹೇಳ್ತೀವಿ. ಅದಕ್ಕೆ ಒಬೆಸಿಟಿನೇ ಕಾರಣ ಅಂತ ಹೇಳ್ತೀವಿ. ಸೊ ಈ ಮಗು 6 ತಿಂಗಳೊಳಗೆ ಯಾವ ಪ್ರಮಾಣದಲ್ಲಿ ಎಷ್ಟು ಅದು ಜೆನೆಟಿಕ್ ಅನುಗುಣವಾಗಿ, ಜೀನ್ಸ್ ಅನುಗುಣವಾಗಿ ಎಷ್ಟು ವೇಟ್ ಗೇನ್ ಮಾಡಬೇಕು ಅಷ್ಟು ವೇಟ್ ಅಷ್ಟೇ ಗೇನ್ ಮಾಡುತ್ತದು. ಸೊ ಇದು ಯಾಕೆ ಮುಖ್ಯ ಅಂತ ಹೇಳಿದ್ರೆ ಅದು ಮುಂದೆ ಹೋಗಿ ಇದು ಜಾಸ್ತಿ ಒಬೇಸ್ ಆಗೋದಿಲ್ಲ ಮತ್ತೆ ಇವೆಲ್ಲ ರೋಗಗಳು ಬರೋ ಚಾನ್ಸಸ್ ಕಮ್ಮಿ ಆಗಿದೆ ಅಂತ ಕಂಡ್ಕೊಂಡಿದೀವಿ. ಸೊ ಮಗು ದಷ್ಟಪುಷ್ಟವಾಗಿ ಈಗ ಮೇಲಿನ ಹಾಲು ಕುಡಿಸಿದ ಮಕ್ಳು ಹೆಂಗಿರ್ತೋ ಹಂಗಿರ್ಬೇಕಂತ ಏನೂ ಇಲ್ಲ. ಆ ಮಗು ಎಷ್ಟು ಒಂದು ಜೆನೆಟಿಕ್ ಆಗಿ ಎಷ್ಟು ಡಿಟರ್ಮೆಂಡ್ ಇರುತ್ತೋ ಎಷ್ಟು ವೇಟ್ ಅಷ್ಟೇ ವೇಟ್ ಬರುತ್ತೆ ಎದೆ ಹಾಲು ಕುಡಿಸಿದ್ರೆ. ಇದೊಂದು ಬಹಳವಾದ ಇಂಟ್ರೆಸ್ಟಿಂಗ್ ವಿಷಯ ಇತ್ತೀಚೆಗೆ ನಾವು ಕಂಡ್ಕೊಂಡಿದೀವಿ. ಸೊ ಸಾಕಷ್ಟು ಅಡ್ವಾಂಟೇಜಸ್ ಇದಾವೆ. ನಮ್ಗೆ ಇವೆಲ್ಲ ಮುಂಚಿಂದ ಗೊತ್ತಿತ್ತು ನಮ್ಮ ಒಂದು ಸಮಾಜದೊಳಗೆ. ಅದಕ್ಕೆ ಎಲ್ಲಾ ತಾಯಂದಿರು ಹಾಲು ಕುಡಿಸ್ತಿದ್ರು. ಇದನ್ನ ವೆಸ್ಟರ್ನರ್ಸ್ ಈಗ ಕಂಡ್ಕೊಂಡು ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ. ಖಂಡಿತ ಮೇಡಮ್ ಒಟ್ಟಾರೆಯಾಗಿ ಈ ತಾಯಿಯ ಎದೆ ಹಾಲು ಅನ್ನುವುದು ಮಗುವಿಗೆ ಒಂದು ಸಂಪೂರ್ಣವಾದ ಆಹಾರ, ಜೊತೆಗೆ ತಾಯಿಯ ಒಂದು ಆರೋಗ್ಯಕ್ಕೂ ಕೂಡ ಅದು ಪೂರಕ ಅಂತ ತಾವು ತಿಳಿಸ್ಕೊಟ್ರಿ. ಇನ್ನು ಸಾಮಾನ್ಯವಾಗಿ ಏನಾಗುತ್ತೆ ಮೇಡಮ್, ಇದು ಒಂದು ತಾಯಿ ಹಾಲು, ಎದೆ ಹಾಲು ಉಣಿಸೋದು ಒಂದು ಸಾಮಾನ್ಯವಾದ ಪ್ರಕ್ರಿಯೆ ಆದ್ರೂ ಸಹ ತಾಯಂದ್ರಲ್ಲಿ ಸಾಕಷ್ಟು ಒಂದು ಸಂದೇಹಗಳಿರುತ್ತೆ. ಆ ಒಂದು ಸಂದೇಹಗಳನ್ನ ನಮ್ಮ ಕಾರ್ಯಕ್ರಮದ ಮೂಲಕ ಈಗ ತಾವು ಪರಿಹರಿಸಿಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ಮೊದಲನೇದಾಗಿ ಏನಂದ್ರೆ, ದಿನದಲ್ಲಿ ಎಷ್ಟು ಬಾರಿ ತಾಯಿ ಎದೆ ಹಾಲನ್ನ ಮಗುವಿಗೆ ಕುಡಿಸ್ಬೇಕು ಅಂತ? ಓಕೆ, ನಾನು ಈಗಲೇ ಮೊದಲೇ ಹೇಳ್ದ ಹಾಗೆ ಈಗ ಒಂದು ಇದು ಇರಲ್ಲ, ನಂಬರ್ ಇರಲ್ಲ, ಮತ್ತೆ ಟೈಮ್ ಇರೋದಿಲ್ಲ. ಮಗು ಅತ್ತಾಗಲಿಲ್ಲ, ಡಿಮ್ಯಾಂಡ್ ಫೀಡಿಂಗ್ ಅಂತ ಕರಿತೀವಿ. ಅವಳು ಹಾಲು ಕುಡಿಸ್ಕೊತಾ ಇದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಹಾಲು. ಅಪ್ರಾಕ್ಸಿಮೇಟ್ಲಿ ಹೇಳ್ಬೇಕಾದ್ರೆ ದಿನದಲ್ಲಿ ಒಂದು 8 ರಿಂದ 10 ಸಲ ಕೊಡ್ಬೇಕು. ರಾತ್ರಿ ಜಾಸ್ತಿ ಹಾಲು ಸಿಕ್ರೀಟ್ ಆಗ್ತಾ ಇರುತ್ತೆ. ಅದಕ್ಕೆ ರಾತ್ರಿ ಹೊತ್ತಲ್ಲಿ ಅವಳು ಹಾಲು ಕಂಟಿನ್ಯೂಸ್ಲಿ ಫೀಡ್ ಮಾಡ್ಬೇಕಾಗುತ್ತೆ. ಸೊ ಇದು ಟೈಮ್ ಹಿಡ್ಕೊಂಡು ಫೀಡ್ ಮಾಡೋಂತ ಒಂದು ಇದಲ್ಲ. ಮಗು ಅತ್ತಾಗಲ್ಲ ಕುಟ್ಕೊಂಡು ಹೋದ್ರೆ ಅದಕ್ಕೆ ಹೊಟ್ಟೆ ಕೆಪಾಸಿಟಿ ಎಷ್ಟಿರುತ್ತೋ ಅಷ್ಟೇ ತಗೊಳುತ್ತೆ. ಸೊ ಮೇಲಿಂದ ಮೇಲೆ ಫೀಡ್ ಮಾಡಬೇಕು. ಎಸ್ಪೆಷಲಿ ಮೊದಲೇ ತಿಂಗಳಲ್ಲಿ, 2ನೇ ತಿಂಗಳಲ್ಲಿ ಇದನ್ನ ಮಾಡ್ಬೇಕಾಗುತ್ತೆ. ಮತ್ತೊಂದು ವಿಷಯ ಅಂದ್ರೆ ಎಷ್ಟು ಹೊತ್ತಿನ ತನಕ ಕುಡಿಸ್ಬೇಕು ಅಂತ? ಈಗ ನೋಡ್ರಿ, ನಾವು 5 ಜನ ಇದ್ರೆ 5 ಜನ ಒಂದೊಂದು ಡ್ಯೂರೇಷನ್ ಅಲ್ಲಿ ಊಟ ಮಾಡ್ತೀವಿ, ಹೌದಾ? ಒಬ್ರು ಫಾಸ್ಟ್ ಆಗಿ ಊಟ ಮಾಡಿದ್ರೆ ಒಬ್ರು ನಿಧಾನಕ್ಕೆ ಊಟ ಮಾಡ್ತೀವಿ. ಅದೇ ತರ ಮಕ್ಕಳಲ್ಲೂ ವೇರಿಯೇಷನ್ ಇರುತ್ತೆ. ಕೆಲವು ಮಕ್ಕಳಲ್ಲಿ 10 ನಿಮಿಷದಲ್ಲೇ ಮುಗಿಸ್ಬಿಡ್ಬೋದು. ಇನ್ ಕೆಲವು ಮಕ್ಕಳು ಒಂದು ಅರ್ಧ ಗಂಟೆ, 1 ಗಂಟೆ. ನನ್ನ ತಾಯಂದ್ರ ಕಂಪ್ಲೇಂಟ್ ಮಾಡ್ತಿದ್ವಿ, ಏನು ಕಂಟಿನ್ಯೂಸ್ಲಿ ಫೀಡ್ ಮಾಡ್ತಿದ್ದಾರೆ, ನನ್ ಹಾಲು ಸಾಕಾಗುತ್ತೋ ಇಲ್ಲೋ. ಆ ತರ ಏನು ಇರಲ್ಲ. ಮಗು ತನಗೆ ಎಷ್ಟು ಬೇಕೋ ಅಷ್ಟು ಹಾಲನ್ನ ತಗೊಳುತ್ತೆ. ಸೊ ಅದಕ್ಕೆ ಬಿಟ್ಬಿಡ್ಬೇಕು. ಮೇಡಮ್, ಈಗ ಹಾಲು ಕುಡಿಸಿದ ನಂತರ ಈ ಒಂದು ತೇಗ್ಸೋದು ಎಷ್ಟು ಮುಖ್ಯವಾಗುತ್ತೆ? ಯಾಕೆ ತೇಗ್ಸ್ಬೇಕು ಅಂತ? ಈಗ ಮಗು ಹಾಲು ಕುಡಿಬೇಕಾದ್ರೆ ಅದ್ರ ಹಾಲಿನ ಜೊತೆ ಗಾಳಿನೂ ಹೊಟ್ಟೆಯೊಳಗೆ ಹೋಗಿರುತ್ತೆ. ಸೊ ಅದಕ್ಕೋಸ್ಕರ ಕೆಲವು ಮಕ್ಳು ಏನ್ ಮಾಡ್ತವೆ, ಹಾಲು ಕುಡಿಸಿದ ತಕ್ಷಣ ವಾಮಿಟ್ ಮಾಡ್ತವೆ. ಸೊ ಅದನ್ನ ಹೆದರೋ ಕಾರಣ ಏನು ಇರೋದಿಲ್ಲ. ಇದು ನ್ಯಾಚುರಲ್ ಪ್ರೋಸೆಸ್. ಅದಕ್ಕಾಗಿ ನಾವು ತೆಗಿಬೇಕು ಅಂತೀವಿ. ಮಗುನ ಹಾಲು ಕುಡಿಸಿದ ಕೂಡಲೇ ಭುಜದ ಮೇಲೆ ಹಾಕೊಂಡು ಒಂದ್ ಸ್ವಲ್ಪ ಸವರ್ಬೇಕು. ಬರ್ಲೇಬೇಕು ಅಂತಿಲ್ಲ, ಒಂದ್ ಸ್ವಲ್ಪ ಹೊತ್ತು ಹಂಗೆ ಇಟ್ಕೊಂಡ್ಬಿಟ್ಟು ಆಮೇಲೆ ಕೆಳಗೆ ಹಾಕ್ಬೋದು. ಮೇಡಮ್, ಈಗ ತಾಯಿ ತನ್ನ ಎದೆ ಹಾಲನ್ನ ಎಷ್ಟು ದಿನಗಳ ಕಾಲ ನೀಡಬೇಕು? ಓಕೆ, ನಾವು ಹೇಳೋದು ಫಸ್ಟ್ 6 months ವರ್ಗೂ ಕಡ್ಡಾಯವಾಗಿ ಎದೆ ಹಾಲನ್ನೇ ಕುಡಿಸ್ಬೇಕು. ಮೇಲಿಂದ ಏನು ಹಾಕಬಾರ್ದು. ಆ ಮಗುಗೆ 6 months ವರ್ಗೂ ಏನೇನ್ ಬೇಕೋ ಅಷ್ಟೆಲ್ಲ ಸಾಕಾಗುತ್ತೆ. 6 ತಿಂಗಳ ನಂತರ ಎದೆ ಹಾಲ್ ಜೊತೆಗೆ ಪೂರಕ ಆಹಾರನು ಕೊಡ್ಬೇಕು. ಅದರ ಅರ್ಥ ಎದೆ ಹಾಲು ನಿಲ್ಸೋದರ ಕಮ್ಮಿ ಮಾಡೋದು ಅಂತಲ್ಲ, ಅದ್ರ ಜೊತೆಗೆ ಮೇಲಿನ ಆಹಾರ ಹಾಕ್ಬೇಕು. ಆಮೇಲೆ ಎದೆ ಹಾಲನ್ನ 2 ವರ್ಷವರೆಗೂ ಕುಡಿಸ್ಬೇಕಾಗತ್ತೆ. ಇದು ನಮ್ಮ ಒಂದು ಯೂನಿವರ್ಸಲಿ ಎಲ್ಲರೂ ರೆಕಮೆಂಡ್ ಮಾಡೋದು, ನಮ್ಮ ಗವರ್ಮೆಂಟ್ ಆಗ್ಲಿ WHO ಆಗಲಿ. ಮೇಡಮ್, ಈಗ ತಾವು ಹೇಳ್ತಾ ಇದ್ದೀರಾ ಎದೆ ಹಾಲನ್ನ 2 ವರ್ಷಗಳ ಕಾಲ ಕುಡಿಸ್ಬೇಕು ಅಂತ. ಹಾಗಿದ್ರೆ ಮೇಲಿನ ಆಹಾರವನ್ನ ಯಾವಾಗ್ನಿಂದ ಪ್ರಾರಂಭ ಮಾಡಬೇಕು ಅಂತ? ಈಗಾಗಲೇ ನಾ ಹೇಳ್ದಂಗೆ 6 ತಿಂಗಳ ನಂತರ ಮೇಲಿನ ಆಹಾರ ಅಥವಾ ಪೂರಕ ಆಹಾರ ಅಂತ ಏನ್ ಕರಿತೀವಿ ಅದನ್ನ ಮಗು ಕೊಡ್ಬೇಕಾಗುತ್ತೆ. ಅದು ಒಂದು ಪ್ರೋಸೆಸ್ ಇರುತ್ತೆ. ನಿಧಾನವಾಗಿ ಶುರು ಮಾಡಿ 1 ವರ್ಷದೊಳಗೆ ಮಗು ಎಲ್ಲ ನಾವು ಮನೆಯೊಳಗೆ ಏನೇನ್ ತಿಂತೀವಿ ದೊಡ್ಡವರು ಅದ್ರ 50% ಎಲ್ಲ ಊಟ ಮಾಡ್ತಿರ್ಬೇಕು. ಸೊ ಮೊದಲು ಸೆಮಿ ಸಾಲಿಡ್ ಆಗಿ ಸ್ಟಾರ್ಟ್ ಮಾಡಿ ಗಂಜಿ ತರ ಶುರು ಮಾಡಿ ಆಮೇಲಿಂದ 1 ವರ್ಷದವರೆಗೂ ಗಟ್ಟಿ ಆಹಾರ ತಿನ್ನಿಸ್ಬೇಕಾಗುತ್ತೆ ಮಗುಗೆ. ಇದು
ಪೂರಕಾಹಾರದ ಬಗ್ಗೆ. ಮೇಡಮ್, ಈಗ ತಾಯಿ ಏನಾದ್ರೂ ಅನಾರೋಗ್ಯದಿಂದ ಬಳಲ್ತಾ ಇದ್ರೆ ಅವಳು ಎದೆ ಹಾಲನ್ನ ಕುಡಿಸಬಹುದಾ? ಅಬ್ಸಲ್ಯೂಟ್ಲಿ, ಕೊಡಕ್ಕೇನು ಅಡ್ಡಿ ಇಲ್ಲ. ತಾಯಿ ಹಾಲಿನೊಳಗೆ ಅವಳಿಗೆ ಈಗ ನೆಗಡಿ ಆಯ್ತು ಅಂತ ತಿಳಿರಿ, ಆ ನೆಗಡಿ ಬರಬಾರ್ದಂಗೆ ಮಗುಗೆ ಆಂಟಿಬಾಡೀಸ್ ಎಲ್ಲ ಆ ಹಾಲೊಳಗೆ ಸಿಕ್ರೀಟ್ ಆಗಿರುತ್ತೆ. ಆದ ಕಾರಣ ಎದೆ ಹಾಲು ಕೊಟ್ಲು ಅಂದ್ರೆ ಅವಳು ಆ ಮಗುಗೆ ಬಂದ್ರೂ ಕಡಿಮೆ ಪ್ರಮಾಣದಲ್ಲಿ ಬರುತ್ತೆ. ಸೊ ಹಾಲು ಕೊಡೋದನ್ನ ತಾಯಿ ತನ್ನ ಆರೋಗ್ಯದ ಸಂಬಂಧ ನಿಲ್ಲಿಸೋ ಅವಶ್ಯಕತೆ ಇಲ್ಲ ಇವತ್ತಿನ ದಿವಸದಲ್ಲಿ. ಮೇಡಮ್, ಈಗ ತಾಯಿ ಏನಾದ್ರೂ ಯಾವ್ದಾದ್ರು ಒಂದು ಕಾಯಿಲೆಯಿಂದ ಬಳಲ್ತಾ ಇದ್ದು, ಯಾವ್ದಾದ್ರು ಅದಕ್ಕೆ ಸಂಬಂಧಪಟ್ಟಂತೆ ಚಿಕಿತ್ಸೆಯನ್ನ ಪಡಿತಾ ಇದ್ಲು, ಮೆಡಿಸಿನ್ ತಗೊಳ್ತಾ ಇದ್ಲು ಅಂದ್ರೆ ಅವಳು ಹಾಲನ್ನ ಕುಡಿಸಬಹುದಾ? ಕೆಲವೊಂದು ಸ್ಪೆಸಿಫಿಕ್ ಆಗಿ ಕಾಯಿಲೆಗಳಿದಾವೆ, ಸ್ಪೆಸಿಫಿಕ್ ಆಗಿ ಡ್ರಗ್ಸ್ ಇದಾವೆ. ಬಹಳ ಅನ್ಯೂಶುವಲ್ ಅದು. ಈಗ ಕ್ಯಾನ್ಸರ್ ಇಂದ ಬಳಲ್ತಿರ್ತಾಳೆ, ಅವು ಆಂಟಿ ಕ್ಯಾನ್ಸರ್ ಡ್ರಗ್ಸ್. ಕೆಲವೊಂದು ಮೆಡಿಕೇಶನ್ಸ್ ಅವಳು ಕೊಡೋದು ಸಂದರ್ಭದೊಳಗೆ ಮಗು ಹಾಲು ಕುಡಿಸೋದು ಅವೆಲ್ಲ ಬಹಳ ವಿರಳವಾಗಿರ್ತವೆ. ಸೊ ಅದನ್ನ ನಾನು ಇಲ್ಲಿ ಮೆನ್ಷನ್ ಮಾಡ್ಲಿಕ್ಕೆ ಇಷ್ಟಪಡಲ್ಲ, ಯಾಕಂದ್ರೆ ಮತ್ತೆ ಎಲ್ಲರಿಗೂ ಅದೇ ಒಂದು ತಲೆ ಒಳಗೆ ಕೂತ್ಕೋಬಹುದು. ಈವನ್ HIV ಅಂತ ಏನ್ ಹೇಳ್ತೀವಿ, ಆ ರೋಗ ಇದ್ರೂ ಸಹ ಇವತ್ತಿನ ದಿವಸ ನಾವು ಎದೆ ಹಾಲು ಕುಡಿಸ್ಬೋದು ಅಂತ ಹೇಳ್ತೀವಿ. ಮೇಡಮ್, ಇನ್ನು ಈಗ ತಾಯಿ ಎದೆ ಹಾಲನ್ನ ಕುಡಿಸುವಂತಹ ಒಂದು ಸಂದರ್ಭದಲ್ಲಿ ಈಗ ಮನೆಯವರ ಸಹಕಾರ ಯಾವ ರೀತಿ ಬೇಕು ಅಂತ ಅವಳಿಗೆ? ಮನೆಯವರ ಸಹಕಾರ ಬಹಳಷ್ಟು ಮುಖ್ಯ. ಆಕ್ಚುಲಿ ಅವ್ರ ಸಪೋರ್ಟ್ ಇದ್ರೇನೆ ಇದೆಲ್ಲ ಮಾಡ್ಲಿಕ್ಕೆ ಸಾಧ್ಯ. ಈ ಒಂದು ತಾಯಿ ಎಸ್ಪೆಷಲಿ ಮೊದಲೇ ಸಲ ಡೆಲಿವರಿ ಆದಂತ ತಾಯಿ ನೀವು ನೋಡಿದ್ರೆ ಅವಳಿಗೆ ಸಾಕಷ್ಟು ಸಮಸ್ಯೆಗಳು ಇರ್ತವೆ. ಅದ್ರೊಳಗೆ ಎದೆ ಹಾಲಿನ ಅನುಭವನೂ ಅವಳಿಗೆ ಹೊಸ್ತು. ಅಂತ ಸಂದರ್ಭದಲ್ಲಿ ಮನೆಯೊಳಗೆ ಹಿರಿಯರು ಯಾರಿರ್ತಾರೆ, ತಾಯಿ, ಅತ್ತೆ ಆಗ್ಲಿ, ಈವನ್ ಯಜಮಾನ್ರು, ಗಂಡ ಅಥವಾ ಯಾರಿದ್ರು ಅವಳಿಗೆ ಎಂಕರೇಜ್ ಮಾಡಬೇಕು, ಅವಳಿಗೆ ಒಂದು ಪಾಸಿಟಿವಿಟಿ ಕೊಡಬೇಕು. ಏನಾಗಲ್ಲ, ಇದೆಲ್ಲರಿಗೂ ಇರುತ್ತೆ, ಇದು ಕಷ್ಟ. ಎಸ್ಪೆಷಲಿ ಫಸ್ಟ್ ಒಂದು ತಿಂಗಳು ಬಹಳ ಕಷ್ಟ ಈ ತಾಯಂದ್ರಿಗೆ. ನಾವು ಪದ್ಧತಿ ಸೀರೆ ಹಿಡ್ಕೋಬೇಕು, ಮೇಲಿನ ಮೇಲೆ ಕುಡಿಸ್ಬೇಕು, ಅವಳಿಗೆ ಇಷ್ಟೊಂದು ಸಮಸ್ಯೆಗಳು. ಪ್ರತಿಯೊಬ್ಬ ತಾಯಿ ಸಮಸ್ಯೆಗಳು ವಿರಳವಾಗಿರ್ತವೆ. ಇಷ್ಟು ವರ್ಷ ಅನುಭವದಲ್ಲಿ ಇದ್ ಮಾತ್ರ ಹೇಳ್ತೀನಿ. ಇನ್ನು ಒಂದು ತಾಯಿ ಇನ್ನೊಬ್ರು ತಾಯಿ ತರ ಇರಲ್ಲ, ಅವಳ ಸಮಸ್ಯೆಗಳು ಬೇರೆ ಇರ್ತವೆ. ಅಂತ ಸಂದರ್ಭದಲ್ಲಿ ಹಿರಿಯರಾಗ್ಲಿ ಮನೆಯವರಾಗ್ಲಿ ಅವಳಿಗೆ ಅದನ್ನ ಸಪೋರ್ಟ್ ಕೊಟ್ಟು, ಅವಳಿಗೆ ಏನೇ ಸಮಸ್ಯೆ ಇದ್ರು ಡಾಕ್ಟರ್ಸ್ ಹತ್ರ ಕರ್ಕೊಂಡು ಹೋಗಿ ಅಡ್ವೈಸ್ ತಗೊಳೋದಾಗ್ಲಿ. ಅವಳಿಗೆ ಮನೆಯೊಳಗೆ ರೆಸ್ಟ್ ಬೇಕಾಗುತ್ತೆ. ಈ ಒಂದು ರಾತ್ರಿ ಹಾಲು ಕುಡಿಸೋದು, ರಾತ್ರಿ ಮಗು ಅಳ್ತಿರುತ್ತೆ, ದಿನಪೂರ್ತಿ ಇದು ಕೆಲಸ ಮಾಡ್ತಿರ್ತಾಳೆ, ಅವಳಿಗೆ ಸಾಕಷ್ಟು ಪ್ರಮಾಣದಲ್ಲಿ ಮೆಂಟಲ್ ಸಪೋರ್ಟ್ ಕೊಡಬೇಕು. ಅದೇ ತರ ಫಿಸಿಕಲ್ನು ಅವಳಿಗೆ ರೆಸ್ಟ್ ಬೇಕಾಗುತ್ತೆ. ಸೊ ಅದನ್ನೆಲ್ಲ ಕೊಟ್ರೆ ಇದು ಎಂಕರೇಜ್ ಮಾಡ್ದಂಗೆ ಆಗುತ್ತೆ ನಾವು ಎದೆ ಹಾಲು ಕುಡಿಸ್ಲಿಕ್ಕೋಸ್ಕರ. ಮೇಡಮ್, ಇವಾಗ ತಾವು ಹೇಳಿದ ಹಾಗೆ ಈ ವರ್ಷದ ಘೋಷವಾಕ್ಯ ಅಂದ್ರೆ ಸ್ತನಪಾನಕ್ಕೆ ಆದ್ಯತೆಯನ್ನ ನೀಡೋದು ಅಂತ ಆಗಿದೆ. ಹಾಗಿದ್ರೆ ಇವಾಗ ಕೆಲಸಕ್ಕೆ ಹೋಗುವಂತಹ ಮಹಿಳೆಯರು ಅವ್ರಿಗೆ ಯಾವ ರೀತಿ ಅಂತ? ಈಗ ಹಾಲು ಕುಡಿಸ್ಬೇಕು ಅಂದ್ರೆ ಕೆಲ್ಸಕ್ಕೆ ಹೋಗ್ಬೇಕಾಗುತ್ತೆ ಅಂತ ಸಂದರ್ಭದಲ್ಲಿ ಓಕೆ, ಈಗ ನಮ್ಮಲ್ಲಿ ಸಾಕಷ್ಟು ಇವು ಕಾನೂನುಗಳು ಬಂದಿದಾವೆ. ಸೊ ಅವ್ರ ಲೀವ್ ಎಕ್ಸ್ಟೆಂಡ್ ಮಾಡಬೇಕು, 6 months ವರೆಗೂ ಮೆಟರ್ನಿಟಿ ಲೀವ್ ಕೊಡ್ತಾರೆ, ಈವನ್ ಪೆಟರ್ನಿಟಿ ಲೀವ್ ಕೊಡ್ತಾರೆ. ಹೌದಾ? ಸೊ ಅವಾಗೇನು ಪ್ರಾಬ್ಲಮ್ ಆಗೋದಿಲ್ಲ ಕುಡಿಸ್ಲಿಕ್ಕೆ. ಅದು ಆಗಕ್ ಸಾಧ್ಯ ಇಲ್ಲ ಅಂದ್ರೆ ಮಗುಗೆ ಯಾವ್ದೇ ಒಂದು ಸಂದರ್ಭದಲ್ಲಿ ಹಾಲು ಕೊಡ್ಬೋದು. ಸೊ ಅವಳು ಏನ್ ಮಾಡ್ಬೇಕಂದ್ರೆ ಎದೆ ಹಾಲನ್ನ ತೆಗೆದಿಟ್ಟು ಆ ಹಾಲನ್ನ ಮನೇಲಿ ಯಾರಿರ್ತಾರೆ ಅದು ಅವರು ಕೊಡ್ಲಿಕ್ಕೆ ಸಾಧ್ಯ ಇದೆ. ಬಹಳ ಹೊತ್ತು ಡ್ಯೂರೇಷನ್ ಹೊರಗೆ ಇರ್ತಿದ್ರೆ ಅವ್ರು ಎಕ್ಸ್ಪ್ರೆಸ್ ಮಾಡಿ ಹಾಲು ತೆಗೆದು ಇಡ್ಬೋದು. ಓಕೆ, ಆಮೇಲೆ ತಗೊಂಡ್ಬಂದು ಅದನ್ನೇ ಕುಡಿಸ್ಲಿಕ್ಕೆ ಬರುತ್ತೆ. ಕೆಲವೊಬ್ರು ನನ್ನ ಹತ್ರ ತಾಯಂದ್ರು ಇದ್ರು, ಅವರು IT ಇದ್ರೊಳಗೆ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರು. ಅವರೊಬ್ರು ಟ್ರಾನ್ಸ್ಪೋರ್ಟ್ ಮಾಡ್ಲಿಕ್ಕೆ ಒಬ್ಬ ಮನುಷ್ಯನ ಇಟ್ಟಿದ್ರು. ಸೊ ಬೆಳಗ್ಗೆ ಹೋಗ್ಬೇಕಾದ್ರೆ ಕುಡಿಸಿ ಎಕ್ಸ್ಪ್ರೆಸ್ ಮಾಡಿ ಇಟ್ಟು ಹೋಗೋರು, ನಡುವೆ ಮಧ್ಯಾಹ್ನ ಬರಕ್ ಆಗಲ್ಲ ಅಂತ ಹೇಳಿ ಅವ್ರು ಅದನ್ನ ಹಾಲ್ನ ಅಲ್ಲಿ ಎಕ್ಸ್ಪ್ರೆಸ್ ಮಾಡಿ ವಾಪಸ್ ಮನೆಗೆ ಕಳ್ಸಿಕೊಡ್ತಿದ್ರು. ಸೊ ದಿಸ್ ಇಸ್ ದ ಎಕ್ಸ್ಟೆಂಟ್ ದೇ ಕ್ಯಾನ್ ಗೋ. ಏನಂದ್ರೆ ಒಂದೇ ಮೆಸೇಜ್, ಯಾವ್ದೇ ಕಾರಣಕ್ಕೂ ಹಾಲು ನಿಲ್ಸಬಾರ್ದು. ಸ್ವಲ್ಪ ಕಷ್ಟ ಆಗುತ್ತೆ ನಿಜ, ಬಟ್ ಇಟ್ ಕ್ಯಾನ್ ಬಿ ಪಾಸಿಬಲ್. ಫಸ್ಟ್ ಆಪ್ಷನ್ ಅಂದ್ರೆ ಎಕ್ಸ್ಟೆಂಡ್ ಮಾಡಿ ಲೀವ್ನ. ಅದು ಸಾಧ್ಯ ಇಲ್ಲ ಅಂದ್ರೆ ಈ ತರ ಮಾಡ್ಬೇಕಾಗತ್ತೆ. ಯಾವ್ದೇ ಪರಿಸ್ಥಿತಿನಲ್ಲೂ ಮೇಲಿನ ಆಹಾರ ಹಾಕಬಾರ್ದು. ಮತ್ತೆ ಇಷ್ಟೇ ಅಲ್ಲ, ಎಲ್ಲಾ ಕಡೆಗೂ ಅವ್ರ ಆಫೀಸ್ ಹತ್ರ ಮಕ್ಳನ್ನ ಇಟ್ಕೊಳಕ್ಕೆ, ಅವ್ರು ನೋಡ್ಲಿಕ್ಕೆ ಎಲ್ಲ ಪ್ರಾವಿಷನ್ ಮಾಡ್ಕೊಡ್ತಾರೆ. ಸೊ ಏನ್ ಮೆಸೇಜ್ ಹೇಳ್ಬೇಕಂದ್ರೆ ದೇ ಕ್ಯಾನ್ ಸ್ಟಿಲ್ ಬ್ರೆಸ್ಟ್ ಫೀಡ್. ವರ್ಕಿಂಗ್ ಮದರ್ಸ್ ಇದ್ರು ಅದೊಂದು ಇದಲ್ಲ ಮೇಲಿನ ಆಹಾರ ಶುರು ಮಾಡ್ಲಿಕ್ಕೆ. ಮೇಡಮ್, ಇವಾಗ ಬ್ಲಡ್ ಬ್ಯಾಂಕ್ ಇದ್ದ ಹಾಗೇನೆ ಒಂದು ಹ್ಯೂಮನ್ ಮಿಲ್ಕ್ ಬ್ಯಾಂಕ್ ಅಂತಾನೂ ಇದೆ ಅಂತ ಕೇಳಲ್ಪಟ್ಟೆ, ಅದರ ಬಗ್ಗೆ ಮೇಡಮ್? ಹ್ಯೂಮನ್ ಮಿಲ್ಕ್ ಬ್ಯಾಂಕ್ ಅಂತಂದ್ರೆ ಇದು ಒಂದು ಸೆಂಟರ್. ನಾವಿಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ಈಗ ಏನಾಗಿದೆ ಅಂದ್ರೆ ಕೆಲವೊಂದು ಲೋ ಬರ್ತ್ ವೇಟ್ ಅಂದ್ರೆ ಕಡಿಮೆ ತೂಕದ ಮಕ್ಕಳು, ಪ್ರೀ ಟರ್ಮ್ಸ್ ಅಂದ್ರೆ ದಿನ ತುಂಬೋಕಿನ ಮುಂಚೆ ಡೆಲಿವರಿ ಆದಂತ ಮಕ್ಕಳಿನ ತಾಯಂದಿರು ಒಂದ್ ಸ್ವಲ್ಪ ಹಾಲು ಬೇಗನೆ ಉತ್ಪತ್ತಿ ಆಗಲ್ಲ ಅವರೊಳಗೆ, ಬಿಕಾಸ್ ಅವ್ರಿಗೆ ಅವರದೇ ಆದ ಸಮಸ್ಯೆಗಳು ಇರ್ತವೆ. ಸೊ ಆ ಒಂದು ತಾಯಂದಿರ ಮಕ್ಕಳೇನಿರ್ತವೆ ಹೆಚ್ಚಾನೆಚ್ಚು ಇದು NICU ಅಥವಾ ಇದು ಚಿಕ್ಕ ಮಕ್ಕಳ ನಿಗಾಘಟದಲ್ಲಿ ಇರ್ತವೆ. ಅಂತ ಮಕ್ಕಳಿಗೆ ಯಾವಾಗ ತಾಯಿ ಹಾಲು ಸಾಕಷ್ಟು ಉತ್ಪತ್ತಿ ಆಗೋದಿಲ್ಲ, ನೆಕ್ಸ್ಟ್ ಆಪ್ಷನ್ ನಾವು ಹೇಳೋದು ಡೋನರ್ ಹ್ಯೂಮನ್ ಮಿಲ್ಕ್ ಅಂತ. ಅಂದ್ರೆ ಎದೆ ಹಾಲನ್ನ ಬೇರೆ ತಾಯಂದಿರಿಂದ ತಗೊಂಡು ಅದನ್ನ ಪ್ರೋಸೆಸ್ ಮಾಡಿ ಕೊಡ್ತೀವಿ. ಸೊ ಈ ಒಂದು ಏನು
ಅವ್ರದ್ದು ಸ್ಟೋರೇಜ್ ಮಾಡೋದು, ಪ್ರೋಸೆಸ್ ಮಾಡೋದು, ಮತ್ತೆ ಅದನ್ನ ಡಿಸ್ಪೆನ್ಸ್ ಮಾಡೋದು, ಇದು ಒಂದು ಸೆಂಟರ್ ಏನಿರುತ್ತೆ ಅದಕ್ಕೆ ನಾವು ಹ್ಯೂಮನ್ ಮಿಲ್ಕ್ ಬ್ಯಾಂಕ್ ಅಂತ ಕರಿತೀವಿ. ನಮ್ಮ ಆಸ್ಪತ್ರೆ ಒಳಗೆ ನಾವು 2018ರಲ್ಲಿ ಶುರು ಮಾಡಿದ್ವಿ. ಅವತ್ತಿನಿಂದ ಇವತ್ತಿನೊಳಗೂ 7 ವರ್ಷ ಮುಗೀತು, 8ನೇ ವರ್ಷಕ್ಕೆ ಕಾಲಿಟ್ಟಿದೀವಿ. ನಮ್ಮಲ್ಲಿ ಹುಟ್ಟುವಂತ ಎಲ್ಲಾ ಮಕ್ಕಳು NICUದಲ್ಲಿ ಯಾರಿರ್ತಾರೆ ಅವ್ರಿಗೆಲ್ಲ ತಾಯಿ ಹಾಲು ಸಾಕಷ್ಟು ಪ್ರಮಾಣದಲ್ಲಿ ಬರ್ಲಿಲ್ಲ ಅಂತಂದ್ರೆ ನಾವು ಇದನ್ನ ಕೊಡ್ತೀವಿ, ಪ್ಯಾಸ್ಚರೈಸ್ ಮಾಡಿ ಕೊಡ್ತೀವಿ. ಸೊ ಇದು ನಮ್ಮಲ್ಲಿ ಫಸ್ಟ್ ಕರ್ನಾಟಕದಲ್ಲಿ ಸ್ಟಾರ್ಟ್ ಮಾಡಿದ್ದು ಸೆಂಟರ್. ಬಹಳ ಹೆಮ್ಮೆಯಿಂದ ಹೇಳ್ತೀನಿ, ನಮ್ಮ ಮಿಲ್ಕ್ ಬ್ಯಾಂಕ್ ಏನಿದೆ ಅದ್ರ ಹೆಸರು ಅಮೃತ ಅಂತ. ಸೊ ತಾಯಿ ಹಾಲು ಹೆಂಗ ಅಮೃತನೋ, ಸೊ ಇದು ಒಂದು ಅಮೃತ ಅಂತ ಹೆಸರಿಟ್ಟಿದ್ವಿ. ಸೊ ಅವತ್ತಿನಿಂದ ಇವತ್ತಿನವರು ಪ್ರತಿನಿತ್ಯ ನಾವು ಯಾವ ಮಕ್ಕಳಲ್ಲಿ, ಎಸ್ಪೆಷಲಿ NICUಲ್ದೇ ಇರೋ ಮಕ್ಕಳು, ಸಿಕ್ ಬೇಬೀಸ್ ಆಗ್ಲಿ, ಲೋ ಬರ್ತ್ ವೇಟ್ ಆಗ್ಲಿ, ಪ್ರೀಟರ್ಮ್ಸ್ ಆಗ್ಲಿ, ತಾಯಿ ಹಾಲು ಸಾಕಷ್ಟು ಇಲ್ಲ ಅಂತಂದ್ರೆ ನಮ್ಮ ಬ್ಯಾಂಕಿಂದ ಡೋನರ್ ಮಿಲ್ಕ್ ನ ಕೊಡ್ತೀವಿ. ಮೇಡಮ್, ಈ ಒಂದು ಮಿಲ್ಕ್ ಬ್ಯಾಂಕ್ ನಲ್ಲಿ ಹಾಲು ಸಂಗ್ರಹ ಮಾಡುವಂತಹ ವಿಧಾನ ಯಾವ ರೀತಿ ಇರುತ್ತೆ? ಹಾಲು ಸಂಗ್ರಹ ಮತ್ತೆ ಹಾಗೇನೆ ಸಂರಕ್ಷಣೆ ಮತ್ತು ಸುರಕ್ಷತೆಗಾಗಿ ಯಾವ ಕ್ರಮಗಳನ್ನ ಕೈಗೊಳ್ಳಲಾಗುತ್ತೆ ಅಂತ? ಬಹಳಷ್ಟು ಪ್ರೋಸೆಸ್ ಇದೆ. ಆ ಪ್ರೋಸೆಸ್ ಪ್ರಕಾರನೇ ನಾವು ಹೋಗ್ಬೇಕಾಗತ್ತೆ. ಮೊದಲನೇದಾಗಿ ಈ ಹಾಲು ಯಾರು ಕೊಡ್ತಾರೆ ಅಂತ. ಸೊ ಸಾಕಷ್ಟು ಸಲ ನಮ್ಮಲ್ಲಿ ಡೆಲಿವರಿ ಆದ ತಾಯಂದಿರು ತಮ್ಮ ಮಗುವಿಗೆ ಸಾಕಾದಷ್ಟು ತಗೊಂಡ್ಮೇಲೆ ಎಕ್ಸ್ಟ್ರಾ ಏನು ಉಳಿಯುತ್ತೋ ಅದನ್ನ ಡೊನೇಟ್ ಮಾಡ್ತಾರೆ. ಸೊ ಇದು ಒಂದು ಪ್ರೋಸೆಸ್ ಏನು, ನಾವು ಅವ್ರಿಗೆ ಕೌನ್ಸಿಲಿಂಗ್ ಮಾಡ್ತೀವಿ. ಅದರದ್ದು ಹೆಂಗ್ ನೀವು ಬ್ಲಡ್ ಕೊಡ್ತೀರೋ, ಇದನ್ನ ಕೊಡ್ತೀರಾ, ಅದೇ ತರ ಹಾಲು ಕೊಡೋದನ್ನು ಒಂದು ಶ್ರೇಷ್ಠವಾದ ಕೆಲಸ, ದಾನ ಮಾಡೋದು ಅಂತ ಎಲ್ಲ ಹೇಳ್ಬಿಟ್ಮೇಲೆ ಅವ್ರು ಒಪ್ಕೊಂಡ್ಮೇಲೆ ಅವ್ರದ್ದು ಬ್ಲಡ್ ಟೆಸ್ಟ್ ಮಾಡ್ತೀವಿ. ಅದ್ರೊಳಗೆ ಈಗ ಕೆಲವೊಂದು ರೋಗಗಳು ಬರ್ತವೆ ಅಂತ ಜನಕ್ಕೆ ಹೆದರಿಕೆ ಇದೆ, ಅವೆಲ್ಲ ತಪಾಸಣೆ ಮಾಡ್ತೀವಿ. ಆ ರಿಪೋರ್ಟ್ ತಗೊಂಡ್ಮೇಲೆ ಅವ್ರ ಕನ್ಸೆಂಟ್ ಕೊಟ್ಮೇಲೆ ಅದನ್ನ ಅವ್ರ ಸೈನ್ ತಗೊಂಡ್ಬಿಟ್ಟು ಎಲ್ಲ ಲೀಗಲಿ ಇದಿರುತ್ತೆ, ಅವ್ರು ಒಪ್ಕೋದ್ಮೇಲೆ ಆಮೇಲೆ ನಾವು ಮಿಲ್ಕ್ನ ಅವ್ರ ಹತ್ರ ತಗೋತೀವಿ. ಒಂದೇ ಸಲ ಜಾಸ್ತಿ ತಗೊಳಲ್ಲ, ನಾವು 100ರಿಂದ 120 ml ಅಷ್ಟೇ ತಗೋತೀವಿ. ಅವ್ರ ಮೇಲಿನ ಮೇಲೆ ಬಂದು ಕೊಡ್ಬೋದು. ಅದಕ್ಕೆ ಸರಿಯಾದ ಒಂದು ಪ್ರೋಸೆಸ್ ಇರುತ್ತೆ. ಹೆಂಗೆ ಮೆಷಿನ್ ಯೂಸ್ ಮಾಡ್ತೀವಿ, ಎಲೆಕ್ಟ್ರಿಕಲ್ ಪಂಪ್ಸ್ ಇರ್ತವೆ, ಅವು ನಾವು ಕೈಯಿಂದ ಹಾಲು ತೆಗ್ದಷ್ಟೇ, ಮಗು ಹಾಲು ಕುಡಿದಷ್ಟೇ ಸೂಕ್ಷ್ಮವಾಗಿ ಕೆಲಸ ಮಾಡ್ತೇವೆ. ಹಾಲು ತೆಗೆದ್ಮೇಲೆ ಅದನ್ನ ನಾವು ಟೆಸ್ಟಿಂಗ್ಗೆ ಕಳಿಸ್ಕೊಡ್ತೀವಿ. ಅದ್ರೊಳಗೆ ಏನು ಬರ್ಲಿಲ್ಲಪ್ಪ ಅಂತಂದ್ರೆ ಅದನ್ನ ಹಾಲ್ನ ಪ್ಯಾಸ್ಚರೈಸ್ ಮಾಡ್ತೀವಿ. ಪ್ಯಾಸ್ಚರೈಸ್ ಮಾಡ್ಲಿಕ್ಕೆ ಸ್ಪೆಸಿಫಿಕ್ ಆಗಿ ಮೆಷಿನ್ ಇರುತ್ತೆ, ಅದು ಪ್ರೋಸೆಸ್ ಇರುತ್ತೆ, ಹೀಟ್ ಮಾಡೋದು ಇದೆಲ್ಲ. ಅದ್ರ ಪ್ರಕಾರನೇ ಮಾಡ್ಬಿಟ್ಟು ಆಮೇಲೆ ಹಾಲು ಅದನ್ನ ಬಂದ ಮೇಲೆ ಇನ್ನೊಂದ್ಸಲ ನಾವು ಟೆಸ್ಟಿಂಗ್ ಕಳಿಸ್ತೀವಿ. ಪ್ಯಾಸ್ಚರೈಸೇಷನ್ ಆದ್ಮೇಲೆ ಅದರೊಳಗೆ ಎಲ್ಲಾ ನೆಗೆಟಿವ್ ಅಂತ ಬಂದ್ಮೇಲೆ ಆದ್ಮೇಲೆ ನಾವು ಅದನ್ನ ಡಿಸ್ಪೆನ್ಸ್ ಮಾಡ್ತೀವಿ. ಡಿಸ್ಪೆನ್ಸ್ ಮಾಡೋದು ಪ್ರಯಾರಿಟಿ ವೈಸ್. ಪ್ರೀ ಟರ್ಮು, ಸಿಕ್ ಬೇಬೀಸ್, ಲೋ ಬರ್ತ್ ವೇಟ್ ಇದ್ರೆ ಅವಕ್ಕೆ ಪ್ರಾಮುಖ್ಯತೆ ಕೊಟ್ಬಿಟ್ಟು ಅದಕ್ಕೆ ನಾವು ಕಳಿಸ್ಕೊಡ್ತೀವಿ. ಅದಕ್ಕೂ ಅವ್ರ ಕನ್ಸೆಂಟ್ ಕೊಡ್ಬೇಕು ತಾಯಂದ್ರು. ನಾವು ತಗೊಳಕ್ ಏನು ಅಭ್ಯಂತರ ಇಲ್ಲ, ನಮ್ಮ ಮಗುಗ್ ನಾವು ಈ ಹಾಲು ತಗೋತೀವಿ ಅಂದ್ಮೇಲೆ ಕೊಡ್ತೀವಿ. ಸೊ ಇದೆಲ್ಲ ಡಾಕ್ಯುಮೆಂಟ್ ಇರುತ್ತೆ, SOPs ಅಂತ ಕರಿತೀವಿ, ಪ್ರೋಟೋಕಾಲ್ಸ್. ಅದ್ರ ಪ್ರಕಾರನೇ ಎಲ್ಲ ನಡೀತಿರುತ್ತೆ. ಬಿಕಾಸ್ ನಮ್ಗೆ ಹೆಂಗ್ ಬೇಕಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಸಣ್ಣ ಮಕ್ಕಳ ಆರೋಗ್ಯದ ಒಂದು ಸೂಕ್ಷ್ಮ ಅಂಶ ಇದು. ಅದಕ್ಕಾಗಿ ಈ ತರ ಮಾಡ್ಕೊಂಡ್ ಬರ್ಬೇಕಾಗತ್ತೆ. ಮೇಡಮ್, ಇನ್ನು ಈ ಒಂದು ಸ್ತನಪಾನ ಸಪ್ತಾಹದ ಅಂಗವಾಗಿ KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯಲ್ಲಿ ಯಾವೆಲ್ಲ ಜಾಗೃತಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀರಾ ಅಂತ? ನಮ್ಮ ಡಿಪಾರ್ಟ್ಮೆಂಟ್ ವತಿಯಿಂದ, KLE ಹಾಸ್ಪಿಟಲ್ ವತಿಯಿಂದ ನಾವು ವರ್ಷ ಈ ಕಾರ್ಯಕ್ರಮ ಜೋರಾಗಿ ಮಾಡ್ತಾ ಇದೀವಿ. 1ನೇ ತಾರೀಕಿಂದ 7ನೇ ತಾರೀಕು ಬಹಳಷ್ಟು ಕಾರ್ಯಕ್ರಮಗಳು ನಡೀತವೆ. ಈ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಹಾಸ್ಪಿಟಲ್ ಸ್ಟಾರ್ಟ್ ಆಗುತ್ತೆ. ಅಲ್ಲೊಂದು ದೊಡ್ಡ ಪ್ರೋಗ್ರಾಮ್ ಮಾಡ್ತೀವಿ. ಎಲ್ಲ ತಾಯಂದ್ರನ್ನ ಕರೆದು, ಹಾಸ್ಪಿಟಲ್ ಇರೋ ತಾಯಂದ್ರನ್ನೆಲ್ಲ ಕರೆದ್ಬಿಟ್ಟು ಅವ್ರಿಗೆ ಈ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ಕೊಡ್ತೀವಿ, ಎದೆ ಹಾಲಿನ ಬಗ್ಗೆ ಮಾಹಿತಿ ಕೊಡ್ತೀವಿ. ಆಮೇಲಿಂದಕ್ಕೆ ಸಾಕಷ್ಟು ಈ ನರ್ಸಿಂಗ್ ಸ್ಟಾಫ್ ಇರ್ತಾರೆ, ಅವ್ರಿಗೂ ಇದ್ರ ಬಗ್ಗೆ ಎಲ್ಲ ಸ್ಕಿಲ್ ಡೆವಲಪ್ಮೆಂಟ್ ಅದನ್ನೆಲ್ಲ ಮಾಡ್ತೀವಿ. ಮತ್ತೆ ಕಮ್ಯುನಿಟಿ ಒಳಗೆ PHCsಗೆ ಅಲ್ಲೆಲ್ಲ ಹೋಗ್ಬಿಟ್ಟು ಇದ್ರ ಬಗ್ಗೆ ಹೇಳ್ಕೊಡ್ತೀವಿ. ನಮ್ಮ ಸ್ಟೂಡೆಂಟ್ಸ್ ಎಲ್ಲ ರೋಲ್ ಪ್ಲೇಸ್ ಮಾಡ್ತಾರೆ. ಈ ತರವಾಗಿ ಪ್ರತಿ ದಿವಸ ಒಂದೊಂದು ಕಾರ್ಯಕ್ರಮನ ಇಟ್ಕೊಂಡಿರ್ತೀವಿ. ಮೇಡಮ್, ಕೊನೆಯದಾಗಿ ನಮ್ಮ ಕೇಳುಗರಿಗೆ ಯಾವ ಒಂದು ಕಿವಿ ಮಾತನ್ನ, ಯಾವ ಒಂದು ಸಲಹೆಯನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ ಈ ಒಂದು ಸ್ತನ ಸಪ್ತಾಹದ, ಈ ಒಂದು ವಿಶ್ವ ಸ್ತನಪಾನದ ಸಪ್ತಾಹದ ಅಂಗವಾಗಿ? ಒಂದೇ ಒಂದು ಹೇಳಕ್ ಏನ್ ಬಯಸ್ತೀನಿ ಅಂದ್ರೆ, ಎಲ್ಲರೂ ನೀವೀಗ ತಾಯಂದ್ರು ಈಗ ಹಾಲು ಕುಡಿಸ್ತಿರ್ಬೋದು, ಇಲ್ಲ ನೀವು ಎಲ್ಲ ಫೇಸ್ ಮುಗಿಸಿರ್ಬೋದು, ಎಲ್ಲ ಹೆಣ್ಮಕ್ಳು ಎದೆ ಹಾಲಿನ ಮಹತ್ವದ ಬಗ್ಗೆ ಒಬ್ರಿಗೊಬ್ರು ಮಾಹಿತಿ ಕೊಡ್ಬೇಕು, ಅವ್ರಿಗೆ ಸಪೋರ್ಟ್ ಮಾಡ್ಬೇಕು. ಇದಿಲ್ದೇನೆ ಮಾಡಕ್ ಸಾಧ್ಯ ಇಲ್ಲ. ನಾವು ಎಲ್ಲಾ ತಾಯಂದ್ರಿಗೂ ಹಾಲು ಕುಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇದ್ರ ಬಗ್ಗೆ ಸಾಕಷ್ಟು ತಪ್ಪು ವಿಷಯಗಳು ನಾವು ಮೀಡಿಯಾದಲ್ಲಿ ನೋಡ್ತೀವಿ, ಸೋಷಿಯಲ್ ಮೀಡಿಯಲ್ಲಿ ನೋಡ್ತೀವಿ, ಟಿವಿನಲ್ಲಿ ನೋಡ್ತೀವಿ. ಅದ್ರ ಬಗ್ಗೆ ಹೆಚ್ಚಿನ ಗಮನ ಕೊಡಬಾರ್ದು. ಸರಿಯಾದ ಒಂದು ಮಾಹಿತಿನ ಎಲ್ಲಾ ತಾಯಂದರಿಗೆ ಕೊಟ್ಟು ಅವ್ರ ಎದೆ ಹಾಲನ್ನ ಸಕ್ಸಸ್ಫುಲಿ ಮಾಡೋಂಗ್ ಮಾಡಿದ್ರೆ ನಮ್ಮ ದೇಶದ ಆರೋಗ್ಯ ಎಲ್ಲ ದೊಡ್ಡವರಾದ್ಮೇಲೆ ಅವ್ರು ಎಷ್ಟು ಆರೋಗ್ಯವಂತ ನಾಗರಿಕರಾಗ್ತಾರೆ, ಅದನ್ನ ನಾವು ಇವಾಗಿಂದಾನೇ ಶುರು ಮಾಡ್ಲಿಕ್ಕೆ ಸಾಧ್ಯ. ಅದೊಂದೇ ಮೆಸೇಜ್ ಕೊಡ್ತೀನಿ. ಖಂಡಿತ ಮೇಡಮ್, ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಸ್ತನಪಾನದ ಮಹತ್ವದ ಬಗ್ಗೆ, ಹಾಗೇನೆ ನಮ್ಮ ಒಂದು ತಾಯಂದಿರಲ್ಲಿರುವಂತಹ ಸಾಕಷ್ಟು ಸಂದೇಹಗಳಿಗೆ ಪರಿಹಾರವನ್ನ ಕೂಡ ನೀಡಿದ್ರಿ. ಧನ್ಯವಾದಗಳು. ಥ್ಯಾಂಕ್ ಯು.
ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ವಿಶ್ವ ಸ್ತನಪಾನ ಸಪ್ತಾಹದ ಅಂಗವಾಗಿ ಸ್ತನಪಾನದ ಮಹತ್ವವನ್ನು ಹಂಚಿಕೊಂಡವರು ಕೆಎಲ್ಇ ವಿಶ್ವವಿದ್ಯಾಲಯದ ಫ್ಯಾಕಲ್ಟಿ ಆಫ್ ಮೆಡಿಸಿನ್ ವಿಭಾಗದ ಡೀನ್ ಹಾಗೂ ಕೆಎಲ್ಇ ಜವಾಹರ್ಲಾಲ್ ನೆಹರು ವೈದ್ಯಕೀಯ ಮಹಾವಿದ್ಯಾಲಯದ ಚಿಕ್ಕ ಮಕ್ಕಳ ವಿಭಾಗದ ಪ್ರಾಧ್ಯಾಪಕರು, ಜೊತೆಗೆ ಸುಮಾರು 30 ವರ್ಷಗಳಿಂದ ಸ್ತನಪಾನದ ಮಹತ್ವದ ಬಗ್ಗೆ, ಮಗುವಿನ ಆರೋಗ್ಯದ ಬಗ್ಗೆ ಜಾಗೃತಿಯನ್ನ ಮೂಡಿಸ್ತಾ ಇರುವಂತಹ ಡಾಕ್ಟರ್ ರೂಪಾ ಬೆಲ್ಲದವರು. ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನೇ ಇದ್ದರೂ 9019904904ಗೆ ಕರೆ ಮಾಡಿ. ಮತ್ತೊಂದು ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸಂಗೀತ ಕಟ್ಟಿ ಕುಲಕರ್ಣಿ. ವೇಣುಧ್ವನಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಅನ್ನೋದಕ್ಕಿಂತ ನಾನು ಬರ್ತಾ ಇದ್ದೀನಿ ವೇಣುಧ್ವನಿ ಕಾರ್ಯಕ್ರಮ ಕೇಳಲಿಕ್ಕೆ. ನೀವು ಎಲ್ಲ ಬರ್ರಿ. 90.4 FM ಕೆಎಲ್ಇ ಕನಸು, ನಿಮ್ಮ ಬೆಳಗಾವಿಯೊಳಗ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಸೊ ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ಬರ್ರಿ. ನಾನು ನಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ನಾನು ಬರ್ಲಿಕ್ಕತ್ತೇನೆ. ಕೆಎಲ್ಇ ಶಿಕ್ಷಣ ಸಂಸ್ಥೆ ಶಿಕ್ಷಣದೊಳಗ ಅತ್ಯಂತ ಉನ್ನತ ಮಟ್ಟವನ್ನ, ಉತ್ಕೃಷ್ಟತೆಯನ್ನ ಮೀರಿ ಅದು ನಿಂತಿದೆ. ಹಾಗಾಗಿ ಅದಕ್ಕೆ ಅಭಿನಂದಿಸ್ತಾ, ಜೊತೆಗೆ ಈ ರೇಡಿಯೋ ಸ್ಟೇಷನ್ ನಿಂದ ಜನರಲ್ಲಿ ಅಡಗಿರ್ತಕ್ಕಂಥ ಪ್ರತಿಭೆಗಳನ್ನು ಹೊರತರಲಿಕ್ಕೆ ಇದು ಒಂದು ಬಹಳ ದೊಡ್ಡ ಸಾಹಸ, ಬಹಳ ದೊಡ್ಡ ಪ್ರಯತ್ನ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಬರ್ರಿ, ಕೆಎಲ್ಇಯ ಕನಸಾದಂಥ ವೇಣುಧ್ವನಿಯಲ್ಲಿ ನೀವು ನಿಮ್ಮ ಅನುಭವಗಳನ್ನ ಹಂಚಿಕೊಳ್ರಿ. ನಾವು ಕೇಳ್ತೀವಿ, ನೀವು ಕೇಳ್ರಿ, ನಾವು ಆನಂದಿಸ್ತೀವಿ, ನೀವು ಆನಂದ ತಗೊಳ್ರಿ ಅಂತ ಹೇಳ್ತಾ ನಿಮಗೆ ಶುಭ ಹಾರೈಸ್ತಾ ಇದ್ದೀನಿ. ಹಾಗೆ 90.4 FM ವೇಣುಧ್ವನಿಗೆ ಕೂಡ ನನ್ನ ಶುಭ ಹಾರೈಕೆಗಳು. ಬೆಳಗಾವಿ ಬಾನಿನ್ಯಾಗ ಮಿಂಚೊಂದು ಹೊಳೆದೈತಿ, समझे आपकी हर हेल्थ प्रॉब्लम्स की बात, वर्ल्ड क्लास ट्रीटमेंट हर दिन और रात, केएलई का हाथ आपके साथ, आपके साथ. KLE Society's Dr. Prabhakar Kore Super Speciality Hospital. Cure for all health related problems. Experienced doctors and ultra modern facilities के साथ. KLE Society's Dr. Prabhakar Kore Super Speciality Hospital and Medical Research Center, Nehru Nagar, Belagavi. Call 08312473777. KLE ಕನಸು ನನಸದ ವೇಣು